रामेति मधुरं मधुराक्षरम् आरुह्य कविताशाखाम् वन्दे वाल्मीकिकोकिलम् The great rishis of Bharat, they time and again advise us to be very, very cautious about our actions. They advise this particular topic because they know that nobody wants to be sad in life. Nobody welcomes difficulties, sufferings or grief in life. ಭಾರತದ ಋಷಿಗಳೆಲ್ಲರೂ ಕೂಡ ನಮಗೆ ಮತ್ತೆ ಮತ್ತೆ ಉಪದೇಶವನ್ನು ನೀಡ್ತಾನೆ ಇರ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ನೀನು ನಿನ್ನ ಕ್ರಿಯಾಕಲಾಪಗಳನ್ನು ಜೋಪಾನವಾಗಿ ಮಾಡು, ಏನನ್ನು ಮಾಡ್ತೀಯ ಎಂಬುದನ್ನು ತಿಳಿದು ಮಾಡು, ಇಷ್ಟ ಬಂದಾಗ ನಡ್ಕೋಬೇಡ, ಇಷ್ಟ ಬಂದ ಹಾಗೆ ನಡ್ಕೋಬೇಡ, ಮನಸ್ಸಿಗೆ ಬಂದಂತೆ ನಡೆಯದಿರು. Don't just follow the dictates of your mind, because the mind does not have the foundation called as discrimination. Discrimination in the positive sense. The mind cannot understand what is cause for sorrow and what is the cause for joy. Mind doesn't understand. Apparently, when it looks like it is joyful, apparently, it goes behind that, and then later on it feels bad about it, that it was mistaken. ಮನಸ್ಸು ಬಂದ್ಬಿಟ್ಟು ಯಾವುದು ಆಕರ್ಷಕವಾಗಿದೆಯೋ ನೋಡೋಕ್ಕೆ ಸಂತೋಷವನ್ನು ಕೊಡುತ್ತೆ ಅಂತ ತೋರಿಸ್ತದೆಯೋ ಅದ್ರ ಹಿಂದೆ ಹೊಟ್ಟೋಗ್ಬಿಡುತ್ತೆ ಮನಸ್ಸು. ಆದರೆ ಮನಸ್ಸಿಗೆ ವಿಚಾರ ಮಾಡುವ ಶಕ್ತಿ ಇಲ್ಲ. ಮನಸ್ಸಿಗೆ ವಿಚಾರ ಮಾಡಿಬಿಟ್ಟು ಇದು ಸರಿ ಇದು ತಪ್ಪು ತೀರ್ಮಾನ ಮಾಡೋಕ್ಕೆ ಮನಸ್ಸಿಗೆ ಶಕ್ತಿ ಇಲ್ಲ. ದಿ ವೆರಿ ನೀಡ್ ಫಾರ್ ಎಜುಕೇಷನ್, ಇಫ್ ಯು ಆಸ್ಕ್ ವೈ ಎಜುಕೇಷನ್ ಇಸ್ ನೆಸೆಸರಿ, ಇಟ್ ಇಸ್ ಟು ಬಿಲ್ಡ್ ದಿ ಪವರ್ ಆಫ್ ಡಿಸ್ಕ್ರಿಮಿನೇಷನ್. Education is necessary in order to build the power gradually, slowly, the power to understand what is a cause for joy and what is cause for sorrow. The mind has got only one criterion to go behind an activity, that is like and dislike. ಮನಸ್ಸಿಗೆ ಎರಡೆರಡು ವಿಷಯ ಇದ್ರೆ ಸಾಕು. ಏನು, ನಾನು ಹಿಡಿಸುತ್ತೆ ಹಿಡಿಸಲ್ಲ, ಯಾವುದು ಹಿಡಿಸುತ್ತೋ ಅದರ ಹಿಂದೆ ಹೋಗು, ಯಾವುದು ಹಿಡಿಸಲ್ವೋ ಅದರಿಂದ ಹೋಗೋದು ಬೇಡ ಅಂತ ಮನಸ್ಸು ಸ್ವಭಾವ. ಹಿಡಿಸುತ್ತಂದ್ರೆ ಏನರ್ಥ? ಚೆನ್ನಾಗಿ ಅನಿಸುತ್ತೆ. ಹಿಡಿಸುತ್ತಂದ್ರೆ ಏನರ್ಥ? ಚೆನ್ನಾಗಿ ಅನಿಸುತ್ತೆ. ಮರದ ಮೇಲಿರೋ ಹಣ್ಣು ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ, ಆ ಹಣ್ಣು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನಸ್ಸು ಹೇಳುತ್ತೆ. ಆದರೆ ಬುದ್ಧಿ ಏನು ಹೇಳ್ಬೇಕು ಅವಾಗ? ನಮ್ಮ ಊಟ ಮಾಡ್ತಾ ಇದ್ದೀವಲ್ಲನಪ್ಪ, ಸುಮ್ಮನೆ ಯಾಕಪ್ಪ ಮರ ಹತ್ತಬೇಕು ಅಂತ ಬುದ್ಧಿ ಹೇಳುತ್ತೆ. If the intellect can say that this is not necessary now, then the mind may listen to the intellect. But if the intellect is not trained, the intellect is the capacity called as discriminative faculty. The discriminative faculty of a human being. ವಿವೇಕ ಅಂತ ಹೇಳೋದೆ ಮನುಷ್ಯನಿಗೆ ಬುದ್ಧಿ ಅಂತ ಇನ್ನೊಂದು ಹೆಸರು. ವಿವೇಕಕ್ಕೇನೆ ಬುದ್ಧಿ. ಇವನು ಬುದ್ಧಿವಂತ ಅಂತ ಹೇಳಿದ್ರೆ ಯಾವುದು ಮಾಡಬೇಕು ಅಂತ ಅವನಿಗೆ ಗೊತ್ತು, ಯಾವುದು ಮಾಡಬಾರ್ದು ಅಂತ ಅವನಿಗೆ ಗೊತ್ತು, ಅದಕ್ಕೆ ಬುದ್ಧಿವಂತ ಅಂತ ಹೇಳೋದು. ಇವನು ಬುದ್ಧಿವಂತ. ಅದು ಮಾತ್ರ ಅಲ್ಲ, ಯಾವುದು ಮಾಡಬೇಕು ಅದನ್ನು ಚೆನ್ನಾಗಿಯೂ ಮಾಡೋಕ್ಕೆ ಬರುತ್ತೆ, ಅವನಿಗೆ ಬುದ್ಧಿವಂತ ಅಂತ ಹೆಸರು. ಆದರೆ ಮನಸ್ಸಿಗೆ ಆ ಶಕ್ತಿ ಇಲ್ಲ. The mind does not have the capacity to leave out what is dangerous, to leave away what is the cause for suffering, and to take only that which is meant for happiness. It doesn't have that capacity. It only sees, I like it,
I will do it. I don't like it, I will leave it. Sometimes medicine we won't like, but we have to take it. ಔಷಧಿಗಳೆಲ್ಲ ನಾವೆಲ್ಲ ಪ್ರೀತಿಯಿಂದ ತಗೋತೀವ ನಾವು. ಎಷ್ಟು ಚೆನ್ನಾಗಿದೆಯಲ್ಲ, ಡೈಲಿ ಒಂದು 30 ಮಾತ್ರೆ ತಗೊಳ್ಬೇಕು, ಎಷ್ಟು ಚೆನ್ನಾಗಿರುತ್ತಲ್ಲ. ಬೆಳಿಗ್ಗೆ ಒಂದು 10 ಮಾತ್ರೆ, ಮಧ್ಯಾಹ್ನ ಒಂದು 10 ಮಾತ್ರೆ, ಸಾಯಂಕಾಲ ಒಂದು 10, ಚೆನ್ನಾಗಿರುತ್ತಲ್ಲ. ಸೂಜಿಗಳು ಒಂದು 20 ಸೂಜಿ ಪ್ರತಿ ದಿವಸ, ಒಂದು 20 ಇಂಜೆಕ್ಷನ್ ತಗೊಳ್ಳಿ, ಚೆನ್ನಾಗಿರುತ್ತಲ್ಲ, ಇರುತ್ತಲ್ಲ. ಆದರೂ ಕೂಡ ಹುಷಾರಿಲ್ಲದೆ ಹೋದರೆ ಮಾಡಲೇಬೇಕಾಗತ್ತೆ. ಹುಷಾರಿಲ್ಲದೆ ಹೋದರೆ ಮಾಡಬೇಕಾಗುತ್ತೆ. ಯಾಕೆ ತಗೊಳ್ತಾ ಇರೋದು ನಾವು? ರೋಗವನ್ನು ದೂರ ಮಾಡೋದಕ್ಕೋಸ್ಕರ. ಸೊ ವಾಟ್ ವಿ ಡೋಂಟ್ ಲೈಕ್ ಆಲ್ಸೋ ಮೇ ಬಿ ನೀಡೆಡ್. What we don't like also may be needed, but the mind doesn't understand. It says, I don't want medicine, I don't want medication, I don't want medication, but I want eatables. I want eatables because they are nice. ರುಚಿಯಾದ ಪದಾರ್ಥ ನಾವು ಯಾರಾದ್ರೂ ಬೇಡ ಅಂತ ಹೇಳ್ತೀವಿ. ರುಚಿಯಾಗಿದ್ದರೆ ಬೇಕು 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 ಅಂತ. ಯಾಕಂದ್ರೆ ನಮಗೆ ಬರೀ ನಾಲಿಗೆ ಮಾತ್ರನೇ ಪ್ರಧಾನ. Our criteria is it should be tasty, it should look nice, it should be fuming hot. All these things are our criteria for our food, but we don't know the deeper meaning of that, whether this is going to actually be the cause for my health. That is secondary, it has become secondary. Just like prayers have become secondary. ದೇವರನ್ನು ನೆನೆಸ್ಕೊಳ್ಳೋದು ಎರಡನೇ ಕೆಲಸ. ಮೊದಲನೇ ಕೆಲಸ ಏನು? ಅಡಿಗೆ. ಮೊದಲನೇ ಕೆಲಸ ಹಣ ಸಂಪಾದನೆ. ಮೊದಲನೇ ಕೆಲಸ ಪದವಿ. ಮೊದಲನೇ ಕೆಲಸ ಜಗಳ. ಇದೆಲ್ಲ ಮೊದಲನೇ ಕೆಲಸಗಳು. ಆಮೇಲೆ ದೇವರು ನೆನೆಸ್ಕೊಳ್ಳೋದು ಟೈಮ್ ಇದ್ದರೆ. If we have time, then we will do the prayers. If we have time after doing all that we like, then we will go for prayers. That too if we have time. Otherwise, postpone tomorrow. Same way only, we do not analyze the need for the food as a cause for nutrition. Nutrition comes secondary. Taste is important. Taste is important. And acceptance, or diplomacy is important. Somebody, as you just had your food, somebody comes and says, come, let's go for let's go and have some special food, Chinese food. Already I've eaten, but invitation you have to accept for diplomacy. You have to accept the invitation. So go there, although you don't need the food. ಯಾರು ಇನ್ವೈಟ್ ಮಾಡಿದ್ರಪ್ಪ, ಯಾರು ಬನ್ನಿ ಅಂತ ಹೇಳಿದ್ರು, ಇತ್ತನ ಊಟ ಮಾಡಿದ್ದೇವೆ, ಬನ್ನಿ ಸ್ವಲ್ಪ ಹೋಗ್ಬಿಟ್ಟು ತಿನ್ಕೊಂಬರೋಣ ಅಂತ. ಊಟ ಮಾಡಿದ್ರು ಕೂಡ ಅವ್ರ ಜೊತೆ ಹೋಗ್ತೀವಿ, ದಾಕ್ಷಿಣ್ಯಕ್ಕೋಸ್ಕರ ಹೋಗ್ಬಿಡ್ತೀವಿ. ಸಂಬಂಧಗಳನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಹೊಟ್ಟೋಗ್ಬಿಡ್ತೀವಿ. ಆದರೆ ಇದು ಅವಶ್ಯಕವಾಗಿದೆಯಾ ಇಲ್ಲ ಅಂತ ಯೋಚನೆ ಮಾಡಲ್ಲ. ಸೊ ದಿಸ್ ಇಸ್ ದ ವೇ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾಂಡಲ್ ದೇರ್ ಲೈಫ್ ಅಂಡ್ ಅಲ್ಟಿಮೇಟ್ಲಿ ಕಮ್ ಟು ಸ್ಟೇಟ್ ಆಫ್ ಅಫೇರ್ಸ್ ವೇರ್ जो नहीं होना चाहिए था वो हो गया, जो होना चाहिए था वो नहीं हुआ. ಯಾವ್ದು ಆಗಬೇಕಾಗಿತ್ತು ಅದಾಗಿಲ್ಲ, ಯಾವ್ದು ಆಗಬಾರ್ದಾಗಿತ್ತು ಆಗ್ಬಿಟ್ಟಿದೆ. ದೆನ್ ಪಶ್ಚಾತ್ತಾನ. Then start repenting, regretting. Why did I do this one? I should have been careful. Or I should have been careful also very rarely comes. I don't know why I'm not feeling well. I don't know why I'm not feeling well. ನನಗೆ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ, ಮೈ ಹುಷಾರಿಲ್ಲ. ಯಾಕೆ ಗೊತ್ತಿಲ್ಲ? ಯಾಕಪ್ಪ ಗೊತ್ತಿಲ್ಲ? ಎಲ್ಲ ಗೊತ್ತು. ಖಾನಾ ಜಾನಾ, ಪೀನಾ ಜಾನಾ, ಜಾನಾ ಜಾನಾ, ಆನಾ ಜಾನಾ, ಸಬ್ ಕುಚ್ ಜಾನಾ. ಏನೇ कैसे नहीं पता चला कि क्यों हो रहा है ऐसा? Why didn't you know? This is because we never made an effort to learn the intricacies of life. We are satisfied with the superficial way of living. We don't want to go deep into the facts of life. The superficial life is so attractive that it engages us for about 99% of the day. That is sufficient. So again, the need for reading the scriptures comes, which has been completely neglected in our curriculum. 100% neglect. ನಮ್ಮ ವಿದ್ಯಾಭ್ಯಾಸದ ಪಠ್ಯಕ್ರಮದಲ್ಲಿ ಗ್ರಂಥದ ಅಧ್ಯಯನ ಇಲ್ವಲ್ಲ. ಯಾವುದೇ ಸ್ಕೂಲ್ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಭೂಗೋಳ ಕಲ್ತ್ಕೊಳ್ಳಿ, ಇತಿಹಾಸ ಕಲ್ತ್ಕೊಳ್ಳಿ, ವಿಜ್ಞಾನ ಕಲ್ತ್ಕೊಳ್ಳಿ, ಗಣಿತ ಕಲ್ತ್ಕೊಳ್ಳಿ, ಭಾಷೆಗಳು ಕಲ್ತ್ಕೊಳ್ಳಿ. ಆದರೆ ಧರ್ಮ ಗ್ರಂಥಗಳಿಗೆ ಜಾಗನೇ ಇಲ್ವಲ್ಲ ಶಾಲೆಗಳಲ್ಲಿ. ಅವಾಗೇನಾಯಿತು? ಧರ್ಮದ ಬೋಧನೆ ಇಲ್ಲ, ನ್ಯಾಯದ ಬೋಧನೆ ಇಲ್ಲ, ಯಾವುದು ಮಾಡಬೇಕು ಮಾಡಬಾರ್ದನ್ನೋ ಜ್ಞಾನ ಇಲ್ಲ. ಮಾಡಬಾರ್ದನ್ನು ಮಾಡೋದು, ಮಾಡಬೇಕಾಗಿದ್ದನ್ನು ಬಿಟ್ಬಿಡೋದು. ಸೊ ultimately what happens? The education will only foster an apparent personality, but the inside personality is hollow. See the number of people who have attained degrees and all those things, but what happened to their hearts? Weak hearts, absolutely weak hearts.
stress, and then business achievement, targets continuously. You want to, every year you have to increase targets. Ultimately what happens? You don't know why you are doing that one. You keep on going, and then ultimately you develop stress and strain and everything, and ultimately there is no peace of mind, which is the most important part of life. ಮುಖ್ಯವಾದದ್ದು ಯಾವುದನ್ನು ಅದು ಕಳ್ಕೊಂಡ್ಬಿಡ್ತೀವಿ. ಹಣ ಸಂಪಾದನೆ ತುಂಬ ಮುಖ್ಯ ಅಲ್ಲಪ್ಪ. ಹಣ ಸಂಪಾದನೆ ತುಂಬ ಮುಖ್ಯ ತಾನೆ. ಹಣ ಸಂಪಾದನೆ ಬಹಳ ಮುಖ್ಯ, ಪದವಿ ಬಹಳ ಮುಖ್ಯ, ಎಲ್ಲ ಕೆಲಸಗಳು ಬಹಳ ಮುಖ್ಯ. ಆದರೆ ಶಾಂತಿಯಾಗಿರೋದು ಬಿಟ್ಬಿಟ್ಟಿದ್ದೀವಿ, ಶಾಂತಿಪೂರ್ವಕವಾಗಿ ಬಾಳೋದನ್ನು ಬಿಟ್ಬಿಟ್ಟಿದ್ದೀವಿ. ಸೊ ಇಟ್ಸ್ ಎ ಇಂಪೆರಾಟಿವ್, ಇಟ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ that we have one part of our life daily, absolutely every day, just like we have a routine of all other activities, 9 to 5 working, morning breakfast, then snacks in between, and then lunch, and then again tea and snacks, and then outing, and then all the types of, all these things are so routine matters. ಎಲ್ಲ ಸರಿಯಾಗಿ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಲೆಕ್ಕ ಮಾಡ್ಕೊಂಡು. ವಾಟ್ ಅಬೌಟ್ ग्रंथों का अध्ययन के लिए जगह नहीं है. Okay, Sunday actually there is no work, What shall we do Sunday? We don't know what to do. Let's go out. All the way you were in, you want to go out. So you don't know. So you are totally losing the track. That is why rishis insist. First give preference to this one. Make sure that this is never missed. Make sure that you never miss the study of scriptures. So you will be building a beautiful foundation for your life. And on that foundation you build up whatever you want, all the activities. Then you will find that those activities become meaningful. They also become meaningful. You know the limits. So let us all pray to Paramatma that we have this discriminative knowledge, this wisdom, that we do only those which are essentials and give up all the paraphernalia. Now let us see what Sita Devi is thinking. Sita Devi ಅಲ್ಲಿ ಕೂತಿದ್ದಾರೆ, ಆಂಜನೇಯ ಮೇಲಿದ್ದಾರೆ, ಮರದ ಮೇಲೆ ಕೂತವರು. ಸೊ ಆಂಜನೇಯ ನೋಡ್ತಾ ಇದ್ದಾರೆ ಸೀತಾದೇವಿಗೆ. ಆಲ್ರೆಡಿ ಆಂಜನೇಯ ರಾಮಾಯಣವನ್ನು ಹೇಳಿಬಿಟ್ರು. ಸೊ ತುಂಬ ಸುಂದರವಾದ ಮೃದುವಾಣಿಯಲ್ಲಿ ಹೇಳಿಬಿಟ್ರು. ಆದರೆ ಸೀತೆಗೆ ಇನ್ನೂ ವಿಶ್ವಾಸ ಬರ್ತಾ ಇಲ್ಲ, ಸೀತಾದೇವಿಗೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ. ನಾನು ನಿಜವಾಗಿಯೂ ಈ ಆಂಜನೇಯ ಬಂದು ಮನುಷ್ಯನ ಇದು ಭಾಷೆಯಲ್ಲಿ ಮಾತಾಡಿದ ಅಂತ ನಂಬಿಕೆ ಬರ್ತಾ ಇಲ್ಲ. ರಾಮೇತಿ ರಾಮೇತಿ ಸದೈವ ಬುದ್ಧ್ಯಾ ವಿಚಿಂತ್ಯ ವಾಚಾ ಬ್ರುವತಿ ತಮೇವ ತಸ್ಯಾನುರೂಪಂ ಚ ಕಥಾಂ ತದರ್ಥಾಂ ಏವಂ ಪ್ರಪಶ್ಯಾಮಿ ತಥಾ ಶೃಣೋಮಿ ಅಹಂ ಹಿ ತಸ್ಯಾದ್ಯ ಮನೋಭವೇನ ಸಂಪೀಡಿತಾ ತದ್ಗತ ಸರ್ವಭಾವ ವಿಚಿಂತಯಂತಿ ಸತತಂ ತಮೇವ ತಥೈವ ಪಶ್ಯಾಮಿ ತಥಾ ಶೃಣೋಮಿ ಮನೋರಥಸ್ಯಾದಿತಿ ಚಿಂತಯಾಮಿ ತಥಾಪಿ ಬುದ್ಧ್ಯಾಪಿ ವಿತರ್ಕಯಾಮಿ ಕಿಂ ಕಾರಣಂ ತಸ್ಯ ಹಿ ನಾಸ್ತಿ ರೂಪಂ
सुव्यक्तरूपश्च वदत्ययं माम् नमोऽस्तु वाचस्पतये नमोऽस्तु वाचस्पतये सविजृणे नमोऽस्तु वाचस्पतये सवज्रिणे स्वयं भुवे चैव हुताशनाय अनेन चोक्तं यदिदं ममाग्रतो वनौ कसातच्च तथास्तु नान्यथा जय जय श्रीमद् रामायणे वाल्मीकिये आर्षे आदिकाव्ये सुन्दरकाण्डे द्वात्रिंशः. Now all of us have heard of hallucinations. Hallucination ಅಂದರೆ ಭ್ರಮೆ ಅಂತ, ಕನ್ನಡದಲ್ಲಿ ಭ್ರಮೆ ಅಂತಾರೆ. ಒಂದೇ ವಿಷಯವನ್ನು ನಾವು ಯೋಚನೆ ಮಾಡಿದ್ರೆ ಕಣ್ಣು ಬಂದೇ ಕಾಣಿಸೋಕೆ ಶುರು ಆಗ್ಬಿಡುತ್ತೆ ನಮಗೆ. ಯಾವುದೇ ವಿಷಯವನ್ನು ಮತ್ತೆ ಮತ್ತೆ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಅದು ಕಣ್ಣು ಮುಂದೆ ಕಾಣಿಸೋಕೆ ಶುರು ಮಾಡುತ್ತೆ. ಸೊ ಇಫ್ ಯು ಆರ್ ಕಂಟಿನ್ಯೂಸ್ಲಿ ಥಿಂಕಿಂಗ್ ಆಫ್ ಸಮಥಿಂಗ್, slowly that visions start coming in front of us. So she is thinking that it is an hallucination. Constantly thinking as I do of him alone, tormented as I am by him, by a longing for him, my whole affection being fastened on him, I likewise behold him and hear of him alone. So all my faculties are slowly deceiving me. So illusions are manifesting as though everything is related to that only. Even sounds are being heard by me. ಅದಕ್ಕೆ ಎಲ್ಲವೂ ಕೂಡ ಭ್ರಮೆಯಲ್ಲೇ ಇದೀನಿ ನೋಡಿ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು, ಶಬ್ದಗಳು ಕೇಳಿಸ್ತಾ ಇದೆ. I speculate that what I am seeing may be a mere mirage. Yet I reflect with my mind as to what can be the cause of this apparition, for a conceptual image has no concrete form, while this monkey appearing before me has a distinct form, it is also talking to me. So now a doubt is arising, whether this apparition, this apparent vision of a monkey sitting down there, is it an apparition or a reality? Because a false monkey, or an illusory monkey cannot seem so real to me. It is absolutely real to me and I can hear the voice also. ಇದು ಕೋತಿ ಬಂದ್ಬಿಟ್ಟು ಭ್ರಮೇನ ಅಥವಾ ನಿಜವಾಗಿ ಕೋತಿ ಕೂತಿದೆಯಾ ಅಲ್ಲಿ ಅಂತ ಸಂದೇಹ ಬರ್ತದೆ. ಯಾಕಂದರೆ ದುಃಖ ತುಂಬಿದೆಯಲ್ಲ ಮನಸ್ಸಲ್ಲಿ. Let my salutation be to sage Brihaspati, the master of speech, along with Indra, who is armed with the thunderbolt, to Brahma, the self-born creator, as well as to the god of fire, the deity presiding over the organ of speech. May all that which has been uttered now in my presence by this monkey, literally a denizen of the forest, prove true and not otherwise. So she is praying now. Okay, let it be. I don't want to analyze whether it is a illusion or a reality, but whatever the monkey has said, and speech is governed by Brihaspati, and is governed by Indra, and is governed by Agni. So all these things put together, and Brahma the creator, therefore this speech which is coming in the form of my audibility, let it be true. I can pray that. ಆದ್ದರಿಂದ ನಾನು ಏನನ್ನು ಕೇಳ್ತಾ ಇದ್ದೀನೋ ಎಲ್ಲವೂ ಸತ್ಯವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬ್ರಹ್ಮನಿಗೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇಂದ್ರನಿಗೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಬೃಹಸ್ಪತಿಗೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅಗ್ನಿ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಎಲ್ಲ ನಿಜವಾಗಿ ಬರಲಿ. Thus, Canto 32, in the Sundarakanda of the glorious Ramayana of Valmiki, the work of a rishi and the oldest epic. Hari Om Tat Sat.